ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಆರ್ ನಗರ ಸಂತ್ರಸ್ತೆ ಅಪಹರಣದ ಪ್ರಕರಣದಲ್ಲಿ ತಮ್ಮ ಹೆಸರನ್ನ ಕೈಬಿಡುವಂತೆ ಭವಾನಿ ರೇವಣ್ಣ ಅರ್ಜಿ. ಫೆಬ್ರವರಿ 7ಕ್ಕೆ ಅರ್ಜಿಯನ್ನ ಇತ್ಯರ್ಥಪಡಿಸುವುದಾಗಿ ನ್ಯಾಯಪೀಠ ಹೇಳಿದೆ. ಫೆಬ್ರವರಿ 7ಕ್ಕೆ ಅಂತಿಮ ನ್ಯಾಯ ಪ್ರತಿವಾದಕ್ಕೆ ದಿನಾಂಕ ನಿಗದಿಯಾಗಿದೆ. ಕೆಆರ್ ನಗರದ ಸಂತ್ರಸ್ತೆಯ ಅಪಹರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ತಮ್ಮ ಹೆಸರನ್ನ ಕೈಬಿಡಬೇಕು ಅಂತ ಹೇಳಿ ಭವಾನಿ ರೇವಣ್ಣ ಅವರು ಅರ್ಜಿಯನ್ನು ಹಾಕಿದ್ರು. ಯಾವಾಗ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸುದ್ದಿಗಳು ಹೊರಬಂದ್ವು, ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮೈಸೂರಿನ ಕೆಆರ್ ನಗರದ ಮಹಿಳೆಯ ಅಪಹರಣದ ಪ್ರಕರಣ ಕೂಡ ಮುನ್ನೆಲೆಗೆ ಬಂದಿತ್ತು. ಅದರಲ್ಲಿ ಭವಾನಿ ರೇವಣ್ಣ ಅವರನ್ನ ಮೊದಲ ಆರೋಪಿಯನ್ನಾಗಿಯೂ ಕೂಡ ಮಾಡಲಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈ ಕೆಆರ್ ನಗರದ ಅಪಹರಣದ ಪ್ರಕರಣದಲ್ಲಿ ಈಗ ವಾದ ಪ್ರತಿವಾದ ಆಗಿದೆಯಾ? ಫೆಬ್ರವರಿ 7ಕ್ಕೆ ಈಗ ಅಂತಿಮ ದಿನವನ್ನ ಕೊಟ್ಟಿರುವಂತಹದ್ದು, ಏನನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ? ಪ್ರೇಮ್, ಇದುವರೆಗೂ ಕೂಡ ಅಂತಿಮ ವಾದ ಪ್ರತಿವಾದ ಎರಡೂ ಕೂಡ ಆಲಿಸಕ್ಕೆ ನ್ಯಾಯಾಲಯದಲ್ಲಿ ಸಾಧ್ಯ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಪದೇ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗ್ತದೆ, ಮತ್ತೆ ವಿಚಾರಣೆ ಮುಂದೂಡಿಕೆ ಆಗ್ತಾರೆ. ಹಿನ್ನೆಲೆಯಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಒಂದು ಮನವಿಯನ್ನ ಮಾಡ್ಕೊಂಡು ಇವತ್ತೇ ಅರ್ಜಿಯನ್ನ ಈ ಬಗ್ಗೆ ಅರ್ಜಿಯನ್ನ ತೀರ್ಮಾನ ಮಾಡಬೇಕು ಮತ್ತು ತೀರ್ಪನ್ನ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡಿದ ಸಂದರ್ಭದಲ್ಲಿ ನ್ಯಾಯಾಲಯ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಫೆಬ್ರವರಿ 7ನೇ ತಾರೀಕು ನಾನು ಅಂತಿಮ ವಾದ ಪ್ರತಿವಾದವನ್ನ ಆಲಿಸ್ತೀನಿ, ಅವತ್ತೇ ಅರ್ಜಿ ಇತ್ಯರ್ಥವನ್ನ ಕೂಡ ಮಾಡ್ತೀನಿ. ಯಾಕಂದ್ರೆ ಭವಾನಿ ರೇವಣ್ಣ ಅವರ ಕೇಳ್ಕೊಂಡಿರುವಂತದ್ದು, ಈ ಪ್ರಕರಣದಲ್ಲಿ ನನ್ನದು ಯಾವುದೇ ರೀತಿಯ ಪಾತ್ರ ಇಲ್ಲ, ಅದ್ರಲ್ಲಿ ನನ್ನನ್ನ ಕೈ ಬಿಡ್ಬೇಕು, ಈ ಪ್ರಕರಣದಿಂದ ಕೈ ಬಿಡ್ಬೇಕು ಅಂತೇಳಿ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಅರ್ಜಿಯ ವಾದ ಪ್ರತಿವಾದವನ್ನ ಆಲಿಸಬೇಕಾಗಿರುವಂತದ್ದು. ಆಲಿಸಿದ ಬಳಿಕ ಹೈಕೋರ್ಟ್ ಅದಕ್ಕೆ ಒಂದು ಸ್ಪಷ್ಟ ನಿರ್ದೇಶನ ಅಥವಾ ಒಂದು ಸ್ಪಷ್ಟ ಆದೇಶವನ್ನ ಕೊಡ್ಬೇಕಾಗಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ವಾದ ಪ್ರತಿವಾದವನ್ನ ಆಲಿಸ್ಲಿಕ್ಕೆ ಹೈಕೋರ್ಟ್ಗೆ ಕಾಲ ಮಿತಿ ಇರ್ಲಿಲ್ಲ, ಅಂದ್ರೆ ಅದಕ್ಕೆ ಅವಕಾಶಗಳು ಸಿಕ್ಕಿರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಫೆಬ್ರವರಿ 7ನೇ ತಾರೀಕು ಅದನ್ನ ನಿಗದಿಯನ್ನ ಮಾಡಿರುವಂತದ್ದು. ಫೆಬ್ರವರಿ 7ನೇ ತಾರೀಕು ವಾದ ಪ್ರತಿವಾದವನ್ನ ಆಲಿಸಿ ಅವತ್ತು ಒಂದು ಆದೇಶವನ್ನ ಕೊಡಬಹುದು ಅಥವಾ ಆದೇಶವನ್ನ ಕಾಯ್ದಿರಿಸಬಹುದಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಫೆಬ್ರವರಿ 7ನೇ ತಾರೀಕು ತನಕ ಕೂಡ ಈ ಪ್ರಕರಣ ಮುಂದುವರಿಯುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.